ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ಮುಂದೆ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 8ನೇ ಅಧ್ಯಾಯದ 4ನೇ ಶ್ಲೋಕ. ಅಧಿಭೂತಂ ಕ್ಷರೋಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇ ಮಾತ್ರ ದೇಹೇ ದೇಹಭೃತಾಂ ವರ ಎಂಬ ಶ್ಲೋಕದಲ್ಲಿ ನಾವು ಕೆಲವು ವಿಚಾರಗಳನ್ನು ನಿನ್ನೆ ದಿನ ಅನುಸಂಧಾನ ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ಈ ಶ್ಲೋಕದಲ್ಲಿ ಅಧಿಯಜ್ಞೋಹಮೇ ಮಾತ್ರ ದೇಹೇ, ನಾನೇ ಈ ದೇಹದಲ್ಲಿ ಅಧಿಯಜ್ಞನಾಗಿ ಇದ್ದೇನೆ ಅಂತ ಕೃಷ್ಣ ಹೇಳಿದ್ದಾನೆ. ಇಲ್ಲಿ ಅತ್ರ ದೇಹೇ, ಈ ದೇಹದಲ್ಲಿ ಎಂಬ ವಿಶೇಷಣವನ್ನು ಯಾಕೆ ಕೊಟ್ಟಿದ್ದು ಅನ್ನೋದಕ್ಕೆ ವಿವೃತ್ತಿಯಲ್ಲಿ ವಿವರಿಸಿದರು. ಅತ್ರ ಇತಿ ದೇಹ ವಿಶೇಷಣಂ ಈಶ್ವರ ದೇಹ ವ್ಯಾವೃತ್ಯರ್ಥಂ ಭಗವತಃ ಪ್ರಾಣಿದೇಹ ಇವ ಸ್ವದೇಹೇ ಪೃಥಗಭಾವೇನ ನಿಯಂತೃತ್ವಾಭಾವಾತ್ ಕರ್ತೃಭೋಕ್ತೃಫಲದಾತॄಣಾಂ ದೇಹೇ ಪ್ರೇರಕತ್ವೇನ ವರ್ತಮಾನಸ್ಯ ಅತ್ರ ವಿವಕ್ಷಿತತ್ವಾತ್. ಇಲ್ಲಿ ದೇಹಕ್ಕೆ ಅತ್ರ ದೇಹೇ ಅಂತ ಅತ್ರ ಎಂಬ ವಿಶೇಷಣ ಕೊಟ್ಟಿದ್ದು ಯಾಕೆ ಅಂದರೆ ಭಗವಂತನ ದೇಹವನ್ನು ಹೊರತುಪಡಿಸಲಿಕ್ಕೆ. ಕರ್ತೃಫಲ ಭೋಕ್ತೃಣಾಂ, ಕರ್ತೃ ಮತ್ತು ಭೋಕ್ತೃವಾಗಿರತಕ್ಕಂತಹ ಜೀವನಿಗೆ ಫಲವನ್ನು ಕೊಡತಕ್ಕಂತಹ ತತ್ವಾಭಿಮಾನಿ ದೇವತೆಗಳಿಗೆ ಈ ದೇಹದಲ್ಲಿ ಪ್ರೇರಕತೆಯ ವರ್ತಮಾನ, ಪ್ರೇರಕನಾಗಿ ಈ ದೇಹದಲ್ಲಿ ಇರತಕ್ಕಂಥವನು ಭಗವಂತ. ಅವನೇ ಅಧಿಯಜ್ಞ ಅಂತ ವಿವಕ್ಷಿತ ಆಗಿರೋದರಿಂದ ಈ ದೇಹ ಅಂತ ಹೇಳದೆ ಹೋಗಿದ್ರೆ, ಅತ್ರ ಅಂತ ಹೇಳದೆ ಹೋಗಿದ್ರೆ, ಈ ದೇಹ ಅಂತ ಹೇಳದೆ ಹೋಗಿದ್ರೆ ಜೀವರ ದೇಹದಲ್ಲಿ ದೇಹಕ್ಕಿಂತ ಬೇರೆಯಾಗಿ ಭಗವಂತ ಇದ್ದಾನೆ. ಹಾಗೆ ಅತ್ರ ಅಂತ ಹೇಳದೇ ಇದ್ದಾಗ ದೇಹದಲ್ಲಿ ಅಂದರೆ ಭಗವಂತನ ದೇಹದಲ್ಲಿಯೂ ಕೂಡ ಅಂತ ಅರ್ಥ ಆಗುತ್ತೆ. ಭಗವಂತನ ದೇಹದಲ್ಲಿಯೂ ಈ ಪರಮಾತ್ಮ ಅಧಿಯಜ್ಞನಾಗಿದ್ದು ಅವನು ಪ್ರೇರಕನಾಗಿರ್ತಾನೆ ಅಂತ ಅರ್ಥ ಬರ್ತಾ ಇತ್ತು. ಆದರೆ ಜೀವರಿಗೆ ದೇಹ, ಈ ದೇಹ ಮತ್ತು ಜೀವ ಹೇಗೆ ಬೇರೆ ಬೇರೆಯೋ ಹಾಗೆ ಭಗವಂತನ ವಿಷಯದಲ್ಲಿ ಹಾಗೆ ಇಲ್ಲ. ಜೀವರ ದೇಹದಲ್ಲಿ ದೇಹಕ್ಕಿಂತ ಬೇರೆಯಾಗಿ ಭಗವಂತ ಇದ್ದಾನೆ. ಜೀವ ಬೇರೆ, ಭಗವಂತ ಬೇರೆ. ಆದರೆ ಭಗವಂತನ ದೇಹ, ಭಗವಂತ ಅವರಿಬ್ಬರಲ್ಲಿ ಭೇದ ಇಲ್ಲ. ಆದ್ದರಿಂದ ಅಲ್ಲಿ ಈ ಕರ್ತೃಫಲ ಭೋಕ್ತೃ ಆಗಿರತಕ್ಕಂತಹ ಜೀವರ ದೇಹದಲ್ಲಿ ಮಾತ್ರ ಇವನು ಪ್ರೇರಕನಾಗಿದ್ದಾನೆ ಹೊರತು ಅವನ ದೇಹದಲ್ಲಿ ಅಂತ ಪ್ರೇರಕನಲ್ಲ. ಅಷ್ಟು ಮಾತ್ರ ಅಲ್ಲ, ಅವನ ದೇಹ ಬೇರೆಯಲ್ಲ, ಅವನು ಬೇರೆಯಲ್ಲ. ಇದನ್ನು ತಿಳಿಸಲಿಕ್ಕೋಸ್ಕರವಾಗಿ ಅತ್ರ ದೇಹೇ ಅಂದರೆ ಈ ಜೀವನ ದೇಹದಲ್ಲಿ ಕರ್ತೃ ಹಾಗೂ ಭೋಕ್ತೃವಾಗಿರತಕ್ಕಂತಹ ಸಕಲ ಜೀವರ ದೇಹದಲ್ಲಿ ಏನು ತತ್ವಾಭಿಮಾನ ದೇವತೆಗಳಿದ್ದಾರೆ ಅವರ ಮೂಲಕವಾಗಿ ಪ್ರೇರಕನಾಗಿದ್ದು ಜೀವನಿಗೆ ಅವನು ಫಲವನ್ನು ಕೊಡ್ತಾನೆ. ಆದ್ದರಿಂದ ಅವನು ಅತಿಯಜ್ಞ ಅನ್ನೋದು ಇಲ್ಲಿ ಅರ್ಥ ವಿವಕ್ಷಿತ. ಆದ್ದರಿಂದ
ಜೀವರ ದೇಹಕ್ಕಿಂತ ದೇಹ ಬೇರೆ ಹೇಗೋ ಹಾಗೆ ಭಗವಂತನ ವಿಷಯದಲ್ಲಿ ಅವ ತನ್ನ ದೇಹದಲ್ಲಿ ಭಗವಂತ ಭಿನ್ನನಾಗಿ ಇಲ್ಲ. ಅವ ಬೇರೆ ಅಲ್ಲ, ದೇಹ ಬೇರೆ ಅಲ್ಲ. ಆದ್ದರಿಂದ ಆ ನಿಯಾಮಕತ್ವ, ಅಧಿಯಜ್ಞ ಪದ ಏನು ಹೇಳ್ತಾ ಇದೆ, ನಿಯಾಮಕತ್ವ, ಜೀವರ ಏನು ಕರ್ಮ ನಿಯಾಮಕತ್ವ ಇದೆ, ಪ್ರೇರಕತ್ವ, ಅದು ಭಗವಂತನಿಗಿಲ್ಲ. ಆದ್ದರಿಂದ ಇಲ್ಲಿ ಅತ್ರ ದೇಹೇ ಅಂದರೆ ಭಗವಂತನ ದೇಹವನ್ನು ಹೊರತುಪಡಿಸಿ ಜೀವರ ದೇಹದಲ್ಲಿ ಅವನು ಅಧಿಯಜ್ಞನಾಗಿ ಇದ್ದುಕೊಂಡು ಅವರಿಂದ ಎಲ್ಲ ಕಾರ್ಯಗಳನ್ನು ಮಾಡಿಸಿ ಅವರಿಗೆ ಫಲವನ್ನು ಕೊಡ್ತಾನೆ ಅಂತ ಇದರ ಅರ್ಥ. ಇದನ್ನು ತಿಳಿಸೋಕ್ಕೋಸ್ಕರವಾಗಿ ಇಲ್ಲಿ ಅತ್ರ ಅಂತ ಹೇಳಿದ್ದು. ಅಸ್ಮಿನ್ ದೇಹೇ ಅಧಿಯಜ್ಞ ಕಹ ಅಂತ ಹಿಂದೆ ಪ್ರಶ್ನೆ ಮಾಡಿದ್ದ. ಅಸ್ಮಿನ್ ದೇಹೇ ಇಲ್ಲಿ ಅಧಿಯಜ್ಞ ಯಾರು ಅಂತ ಹೇಳಲಿಲ್ಲ. ಅಲ್ಲಿ ಈ ದೇಹದಲ್ಲಿ ಅಧಿಯಜ್ಞ ಯಾರು ಅಂತ ಕೇಳಿದ್ದು. ಅರ್ಜುನ ಕೇಳಿದ್ದು 2ನೇ ಶ್ಲೋಕದಲ್ಲಿ, ಈ ದೇಹದಲ್ಲಿ ಅಧಿಯಜ್ಞ ಯಾರು? ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ. ಈ ದೇಹದಲ್ಲಿ ಅಧಿಯಜ್ಞ ಯಾರು ಅಂತ ಅರ್ಜುನ 2ನೇ ಶ್ಲೋಕದಲ್ಲಿ ಪ್ರಶ್ನೆ ಮಾಡಿದ್ದಾನೆ ಅಲ್ವಾ. ಅದಕ್ಕೆ ಅಸ್ಮಿನ್ ದೇಹೆ ಅಧಿಯಜ್ಞ ಕಹ, ಈ ದೇಹದಲ್ಲಿ ಅಧಿಯಜ್ಞ ಯಾರು ಅಂತೇನು ಪ್ರಶ್ನೆ ಮಾಡಿದ್ದಾನೆ. ಅದಕ್ಕೆ ಅನುಸಾರವಾಗಿ ಇಲ್ಲಿ ದೇಹೇ ಅಂತ ಹೇಳಿತ್ತು. ಪ್ರಶ್ನೆಯಲ್ಲಿ ಅಧಿಯಜ್ಞ ಕಹ ಅಂತ ಅಷ್ಟೇ ಹೇಳಿಲ್ಲ, ಅಸ್ಮಿನ್ ದೇಹೇ ಅಧಿಯಜ್ಞ ಕಹ, ಈ ದೇಹದಲ್ಲಿ ಅಧಿಯಜ್ಞ ಯಾರು. ಬರೀ ಅಧಿಯಜ್ಞ ಕಹ ಅಂತ ಹೇಳಿದರೆ ಆಗ ಅಧಿಯಜ್ಞ ಯಾರು ಅಂತ ಪ್ರಶ್ನೆ ಬಂದಾಗ ಪರಮಾತ್ಮನಿಂದ ಭಿನ್ನ ಆಗಿರತಕ್ಕಂತಹ ಅಗ್ನಿ ಮೊದಲಾದವರು ಕೂಡ ಅಧಿಯಜ್ಞರು ಇರುವುದರಿಂದ ಅವರ ವಿಷಯವಾಗಿ ಪ್ರಶ್ನೆಯನ್ನು ಮಾಡಿದ್ದು ಅಂತ ಪ್ರಶ್ನೆ ಅರ್ಥ ಆಗ್ತಾ ಇತ್ತು. ಆದರೆ ಅದು ಅರ್ಜುನನಿಗೆ ಗೊತ್ತಿದೆ, ಈ ಪರಮಾತ್ಮನಿಗಿಂತ ಭಿನ್ನರಾಗಿರತಕ್ಕಂತಹ ಅಗ್ನಿ ಮೊದಲಾದ ಅಧಿಯಜ್ಞರು ಇರ್ತಾರೆ ಎಂಬ ವಿಚಾರ ಅದು ಗೊತ್ತಿರುವಂಥದ್ದೇ. ಹಾಗಾಗಿ ಅಧಿಯಜ್ಞ ಯಾರು ಅಂತ ಕೇಳಿದರೆ ಗೊತ್ತಿಲ್ಲ, ಅದು ಗೊತ್ತಿರುವಂಥದ್ದೇ. ಗೊತ್ತಿರುವಂತಹ ವಿಷಯದಲ್ಲಿಯೇ ಮತ್ತೆ ಪ್ರಶ್ನೆ ಮಾಡಿದರೆ ಅದಕ್ಕೆ ಸಿದ್ಧಾರ್ಥತ ಅಂತ ದೋಷ. ಗೊತ್ತಿದ್ದರೆ ಮತ್ತೆ ಕೇಳಿದರೆ ಅದಕ್ಕೆ ಸಿದ್ಧಾರ್ಥದ ದೋಷ ಅಂತ ಹೇಳ್ತಾರೆ. ಅಗ್ನಿ ಮೊದಲಾದ ಅಧಿಯಜ್ಞರನ್ನು ಹೊರತುಪಡಿಸಿ ಈ ದೇಹದಲ್ಲಿ ಕರ್ತೃ ಭೋಕ್ತೃ ಜೀವರಿಗೆ ಫಲ ಕೊಡತಕ್ಕಂತಹ ತತ್ವಾಭಿಮಾನ ದೇವತೆಗಳಿಗೆ ಪ್ರೇರಕನಾಗಿರತಕ್ಕಂಥ ಅಧಿಯಜ್ಞ ಯಾರು ಅಂತ ಅರ್ಥ ಬರಬೇಕು. ಅದಕ್ಕೋಸ್ಕರವಾಗಿ ದೇಹೇ ಅಂತ ಹೇಳಬೇಕು. ಇಲ್ಲದೆ ಹೋದರೆ ಈ ಎಲ್ಲರಿಗೂ ಕೂಡ ಈ ಅಧಿಯಜ್ಞ ಯಾರು ಅಂದರೆ ಅದು ಅಗ್ನಿ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದ್ದರಿಂದ ಈ ದೇಹದಲ್ಲಿ ಅಧಿಯಜ್ಞ ಯಾರು ಅಂತ ಕೇಳುವ ಉದ್ದೇಶ ಏನು ಅಂದರೆ ಅಗ್ನಿ ಮೊದಲಾದ ಅಧಿಯಜ್ಞರನ್ನು ಹೊರತುಪಡಿಸಿ ಜೀವರ ದೇಹದಲ್ಲಿ ಪ್ರೇರಕನಾಗಿರತಕ್ಕಂತಹ ಅಧಿಯಜ್ಞ ಯಾರು ಎಂಬುದು ಅರ್ಜುನನ ಪ್ರಶ್ನೆ ಆಶಯ. ಅದಕ್ಕೋಸ್ಕರವಾಗಿ ಅಸ್ಮಿನ್ ದೇಹೇ ಅಧಿಯಜ್ಞ ಕಹ ಅಂತ ಅವನು ಪ್ರಶ್ನೆ ಮಾಡಿದ್ದಾನೆ. ದೇಹ ಇತ್ಯುಕ್ತಿರಪಿ ಅಸ್ಮಿನ್ ದೇಹೆ ಅಧಿಯಜ್ಞ ಕಹ ಇತಿ ಕೃತ ಪ್ರಶ್ನ ಅನುರೋಧ. ದೇಹ ಅಂತ ಯಾಕೆ ಹೇಳಿದ್ದು ಅಂದರೆ, ದೇಹ ಅಂತ ಹೇಳಿದೆ ಹೋಗಿದ್ರೆ ಇಲ್ಲಿ ದೇಹ ಅಂತ ಕೇಳಿದ್ದಾನೆ ಅರ್ಜುನ. ಅಸ್ಮಿನ್ ದೇಹೆ ಅಧಿಯಜ್ಞ ಕಹ ಅಂತ ಪ್ರಶ್ನೆ ಮಾಡಿದ್ರಿಂದಾಗಿ ಆ ಪ್ರಶ್ನೆಗೆ ಅನುಗುಣವಾಗಿಯೇ ಉತ್ತರ ಹೇಳಬೇಕಲ್ಲ. ಅದಕ್ಕೋಸ್ಕರವಾಗಿ ಅಸ್ಮಿನ್ ದೇಹೆ ಅಂತ ಹೇಳಿದ್ದು. ಪ್ರಶ್ನೆಯಲ್ಲಿ ಕೇವಲ ಅಧಿಯಜ್ಞ ಕಹ ಅಂತಿದ್ದರೆ ಪ್ರಶ್ನೆವಾ ಅಧಿಯಜ್ಞ ಕಹ ಇತ್ಯೇವ ಉಕ್ತವು ಅಜ್ಞಾದಿರಪಿ ಅಧಿಯಜ್ಞಸ್ಯ ಹರೇಃ ಅನ್ಯಸ್ಯ ಸತ್ವಾತ್ ಪ್ರಶ್ನೆಸ್ಯ ತದ್ವಿಷಯತ್ವೇ ಸಿದ್ಧಾರ್ಥದೋಷ ಪ್ರಸಕ್ತೇಃ ತದ್ವ್ಯಾವೃತ್ಯರ್ಥಂ ಕರ್ತೃಫಲ ಭೋಕ್ತೃ ಫಲದಾತॄಣಾಂ ದೇಹೇ ಪ್ರೇರಕತೆಯ ವರ್ತಮಾನ ಅಧಿಯಜ್ಞ ಕಹ ಇತ್ಯರ್ಥಲಾಭಾಯ ದೇಹ ಇತಿ ಅವಶ್ಯಂ ವಾಚ್ಯತ್ವಾತ್. ಕೃಷ್ಣ ಇಲ್ಲಿ ದೇಹ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಅರ್ಜುನ ಅಸ್ಮಿನ್ ದೇಹೆ ಅಂತ ಆ ದೇಹವನ್ನು ಉಲ್ಲೇಖ ಮಾಡಿದ್ದಾನೆ, ದೇಹ ಶಬ್ದವನ್ನು ಉಲ್ಲೇಖಿಸಿ ಕೇಳ್ತಾ ಇದ್ದಾನೆ, ಈ ದೇಹದಲ್ಲಿ ಅಧಿಯಜ್ಞ ಯಾರು ಅಂತ. ಹಾಗೆ ಹೇಳಿದೆ ಅಧಿಯಜ್ಞ ಯಾರು ಅಂತ ಅಷ್ಟೇ ಪ್ರಶ್ನೆ ಮಾಡಿದರೆ ಅಜ್ಞಾದಿಗಳಿಗೂ ಕೂಡ ಅಗ್ನಿ ಮೊದಲಾದವರಿಗೂ ಕೂಡ ಅಧಿಯಜ್ಞತ್ವ ಇರುವುದರಿಂದ, ಅಗ್ನಿ ಮೊದಲಾದವರು ಅಧಿಯಜ್ಞರಾಗಿದ್ದರಿಂದ ಪರಮಾತ್ಮನಿಗಿಂತ ಭಿನ್ನರಾಗಿರತಕ್ಕಂತಹ ಅಗ್ನಿ ಮೊದಲಾದವರು ಅಧಿಯಜ್ಞರಾಗಿ ಇರುವುದರಿಂದ ಅಜ್ಞಾದೇರಪಿ
ಅಧಿಯಜ್ಞಸ್ಯ ಹರೇಹೇ ಅನ್ಯಸ್ಯ ಸತ್ವಾತ್, ಹರಿಗಿಂತ ಅನ್ಯರಾಗಿರತಕ್ಕಂತಹ ಅಜ್ಞಾದಿಗಳು ಅಧಿಯಜ್ಞರಾಗಿ ಇರಬೇಕಾದರೆ ಪ್ರಶ್ನೆಸ ತದ್ವಿಷಯತೆ, ಆ ಅಗ್ನಿ ಅಧಿಯಜ್ಞ ಎಂಬ ವಿಷಯದಲ್ಲಿ ಪ್ರಶ್ನೆ ಮಾಡಿದರೆ ಗೊತ್ತಿದ್ದನ್ನೇ ಮತ್ತೆ ಮತ್ತೆ ಕೇಳ್ತಾ ಇದ್ದೇನೆ ಅರ್ಜುನ ಅಂತ ಸಿದ್ಧಾರ್ಥ ದೋಷ ಬರ್ತಾ ಇತ್ತು. ಅದಕ್ಕೋಸ್ಕರವಾಗಿ ಅದನ್ನು ವ್ಯಾವೃತ್ತಿಗೋಸ್ಕರವಾಗಿ ಅಸ್ಮಿನ್ ದೇಹೇ ಅಂದರೆ ಈ ದೇಹದಲ್ಲಿ ಕರ್ತೃಭೋಕ್ತ ಫಲದಾತೃಣಾಂ, ಕರ್ತೃ ಹಾಗೂ ಭೋಕ್ತೃ ಇವರಿಗೆ ಫಲವನ್ನು ಕೊಡತಕ್ಕಂತಹ ಯಾರು ತತ್ವಾನುದೇವತೆಗಳು, ಅವರಿಗೆ ಈ ದೇಹದಲ್ಲಿ ಪ್ರೇರಕತೆಯ ಇರತಕ್ಕಂತಹ ಅಧಿಯಜ್ಞ ಯಾರು ಎಂಬ ಅರ್ಥ ಬರಲಿಕ್ಕೋಸ್ಕರವಾಗಿ ಆ ಪ್ರಶ್ನೆಗೆ ಅನುಗುಣವಾಗಿ ಕೃಷ್ಣ ಇಲ್ಲಿ ದೇಹೇ ಅತ್ರ ದೇಹೇ ಅಂತ ಅವಶ್ಯವಾಗಿ ಹೇಳಬೇಕಾದ್ದರಿಂದ ಹಾಗೆ ಹೇಳಿದ್ದಾನೆ ಅಂತ ಅದರ ಅರ್ಥ. ಅಲ್ಲದೆ ಇನ್ನೊಂದು ಕಾರಣ, ಅಸ್ಮಿನ್ ದೇಹೇ ಅತ್ರ ದೇಹೇ ಅಂತ ಹೇಳಲಿಕ್ಕೆ ಇನ್ನೊಂದು ಕಾರಣ ಏನಂದರೆ ಅದನ್ನು ಮುಂದೆ ಹೇಳ್ತಾರೆ. ಕಿಂಚ ಪೂರ್ವಾಧ್ಯಾಯಾಂತೆ ಸಾಧಿಯಜ್ಞಂ ಮಾಂ ವಿದುಹು ಇತಿ ಭಗವತಃ ಅಧಿಯಜ್ಞ ಸಾಹಿತ್ಯೋಕ್ತ್ಯ ಅಧಿಯಜ್ಞೋ ಭಗವತಃ ಅನ್ಯಃ ಅಜ್ಞಾದಿರಿತಿ ಪ್ರಾಪ್ತೋ ಶಂಕಾವಿದಾಸಾಯ ಚ ದೇಹ ಇತ್ಯುಕ್ತಿ. ಸರ್ವಪ್ರಾಣಿಗತ ದೇಹಗತ ಅಧಿಯಜ್ಞಾಖ್ಯರೂಪ ವಿಶೇಷಾಪೇಕ್ಷೆಯ ಸಾಹಿತ್ಯಾಭಿಪ್ರಾಯೇಣ ಸಾಧಿಯಜ್ಞಂ ಮಾಂ ಇತ್ಯುಕ್ತಿರಿತಿ. ದೇಹ ಇತ್ಯುಕ್ತ್ಯ ಸಾಹಿತ್ಯೋಕ್ತೇಃ ಗತಿಸೂಚನೇನ ಭಗವದ್ ಅನ್ಯತ್ವ ಶಂಕಾ ನಿರಾಸಾತ್. ಸಾಹಿತ್ಯೋಕ್ತ್ಯ ಪ್ರಾಪ್ತಭೇದಶಂಕಾಯಾಃ ಅವಶ್ಯಂ ಪರಿಹಾರ್ಯತ್ವಾತ್ ಪ್ರಥಮಪ್ರಾಪ್ತಸ್ಯ ಅತ್ರ ದೇಹೇ ಅಧಿಯಜ್ಞಃ ಕಥಂ ಕೇನ ಪ್ರಕಾರೇಣ ಇತಿ ಪ್ರಶ್ನಸ್ಯ ಪರಿಹಾರಂ ಅನುಕ್ತ್ವಾ ಕಹ ಇತಿ ಪ್ರಶ್ನಃ ಏವ ಪರಿವೃತಃ. ಹಿಂದೆ 7ನೇ ಅಧ್ಯಾಯದಲ್ಲಿ 30ನೇ ಶ್ಲೋಕದಲ್ಲಿ ಸಾಧಿಯಜ್ಞಂ ಮಾಂ ವಿದುಹು ಅಂತ ಕೃಷ್ಣ ಹೇಳಿದ. ಅಧಿಯಜ್ಞ ಸಹಿತನಾಗಿರತಕ್ಕಂತಹ ನನ್ನನ್ನು ಯಾರು ತಿಳಿಯುತ್ತಾರೋ ಅಂದರೆ ಭಗವಂತನಿಗೆ ಅಧಿಯಜ್ಞನ ಸಾಹಿತ್ಯವನ್ನು ಹೇಳಿದ್ದಾರೆ. ಹಾಗಾದರೆ ಅಧಿಯಜ್ಞ ಬೇರೆ ಭಗವಂತ ಬೇರೆ ಅಂತಾಯಿತು. ಅಧಿಯಜ್ಞ ಸಹಿತನಾಗಿರತಕ್ಕಂತಹ ನನ್ನನ್ನು ಅಂದರೆ ಪರಮಾತ್ಮನ ಜೊತೆಗಿರತಕ್ಕಂಥ ಇನ್ನೊಬ್ಬ ಅಧಿಯಜ್ಞ. ಅಧಿಯಜ್ಞ ಸಹಿತನಾಗಿರತಕ್ಕಂತಹ ನನ್ನನ್ನು ಯಾರು ತಿಳಿಯುತ್ತಾರೋ ಅಂದರೆ ಅದರ ಅರ್ಥ ಅಧಿಯಜ್ಞ ಬೇರೆ ಮತ್ತು ಪರಮಾತ್ಮ ಬೇರೆ ಅಂತ ಅರ್ಥ ಬರ್ತದೆ. ಹೀಗೆ ಭಗವಂತನಿಗೆ ಅಧಿಯಜ್ಞನ ಸಾಹಿತ್ಯ ಹೇಳಿದ್ದರಿಂದ ಅಧಿಯಜ್ಞ ಪರಮಾತ್ಮ ಭಿನ್ನನಾಗಿರ್ತಕ್ಕಂಥ ಅಗ್ನಿ ಮೊದಲಾದವರು ಇರಬಹುದು ಅಂತ ಶಂಕೆ ಬರ್ತದೆ. ಆ ಶಂಕೆಯನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಏನು ದೇಹೇ ಅಂತ ಹೇಳಿದ್ದು. ಹಿಂದೆ ಹೇಳಿದ್ದು ಅರ್ಜುನನ ಪ್ರಶ್ನೆಗೆ ಅನುಗುಣವಾಗಿ ಅರ್ಜುನ ಅಸ್ಮಿನ್ ದೇಹೇ ಅಂತ ಕೇಳಿದ್ದರಿಂದಾಗಿ ಆ ದೇಹ ಶಬ್ದವನ್ನು ಉಚ್ಚರಿಸಿ ಕೃಷ್ಣ ಉತ್ತರ ಕೊಟ್ಟಿದ್ದಾನೆ. ಇದು ಇನ್ನೊಂದು ರೀತಿಯ ಪರಿಹಾರ. ದೇಹ ಅಂತ ಹೇಳಿದ್ದು ಯಾಕೆ ಅಂದರೆ ದೇಹ ಅಂತ ಹೇಳಿದೆ ಹೋಗಿದ್ರೆ ಒಂದು ಸಂದೇಹ ಬರ್ತಾ ಇತ್ತು ನಮಗೆ. ಹಿಂದಿನ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಅಧಿಯಜ್ಞ ಸಹಿತನಾಗಿರ್ತಕ್ಕಂತಹ ನನ್ನನ್ನು ಯಾರು ತಿಳಿಯುತ್ತಾರೋ ಅಂತ ಪರಮಾತ್ಮನಿಗೆ ಅಧಿಯಜ್ಞನ ಸಾಹಿತ್ಯವನ್ನು ಹೇಳಿದ್ದಾರೆ. ಅಂದರೆ ಅಧಿಯಜ್ಞ ಸಹಿತನಾಗಿರ್ತಕ್ಕಂಥ ನನ್ನನ್ನು ಅಂದರೆ ನನ್ನನ್ನು ಅಧಿಯಜ್ಞನನ್ನು ಯಾರು ತಿಳಿಯುತ್ತಾರೋ ಅಂತ ಅರ್ಥ ಬರ್ತದೆ. ಹಾಗಾದರೆ ಅಧಿಯಜ್ಞ ಬೇರೆ ಭಗವಂತ ಬೇರೆ, ಭಗವಂತನ ಭಿನ್ನವಾಗಿರ್ತಕ್ಕಂತಹ ಅಗ್ನಿ ಮೊದಲಾದರೂ ಕೂಡ ಅಧಿಯಜ್ಞ ಅಂತ ಅನಿಸ್ಕೊಂಡಿದ್ದಾರೆ. ಹಾಗಾದರೆ ಅವರಾಗಿರಬಹುದಾ ಅಂತ ಶಂಕೆ ಬರ್ತಾ ಇದೆ. ಆ ಶಂಕೆಯ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ದೇಹೇ ಅಂತ ಹೇಳಿದ್ರು. ದೇಹ ಅಂತ ಹೇಳಿದ್ರಿಂದಾಗಿ ಎಲ್ಲ ಜೀವಿಗಳ ದೇಹದಲ್ಲಿ ಇರತಕ್ಕಂತಹ ಅಧಿಯಜ್ಞ, ಎಲ್ಲ ದೇಹದಲ್ಲಿ ಅಗ್ನಿಯೂ ಕೂಡ ಬಂದದರಲ್ಲಿ ಅಧಿಯಜ್ಞ ಅಂತ ಅನಿಸ್ಕೊಂಡಿರ್ತಕ್ಕಂಥ ಬೇರೆ ಯಾರಿದ್ದಾರೆ ಎಲ್ಲರೂ ಎಲ್ಲ ಪ್ರಾಣಿಗಳ ದೇಹದಲ್ಲಿರ್ತಕ್ಕಂತಹ ಅಧಿಯಜ್ಞ ಅದು ಭಗವಂತ ಒಂದು ರೂಪ ವಿಶೇಷ. ಅಂತಹ ರೂಪ ವಿಶೇಷದಿಂದ ಕೂಡಿದ ನನ್ನನ್ನು ಅಂತ ಅರ್ಥ ಬರಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸಾಧಿಯಜ್ಞಂ ಮಾಂ ಅಂತ ಹೇಳಿದ್ದು. ಅಧಿಯಜ್ಞ ಸಹಿತನಾಗಿರ್ತಕ್ಕಂತಹ ನನ್ನನ್ನು ಅಂದ್ರೆ ಅರ್ಥ ಏನು ಅಂದರೆ ನನ್ನ ಆ ಅಧಿಯಜ್ಞ ಎಂಬ ರೂಪ ವಿಶೇಷ ಇದೆಯಲ್ಲ, ಆ ರೂಪ ವಿಶೇಷದಿಂದ ಸಹಿತನಾಗಿರ್ತಕ್ಕಂತಹ ನನ್ನನ್ನು, ಅಧಿಯಜ್ಞ ಎಂಬ ರೂಪದಿಂದ ಸಹಿತನಾಗಿರ್ತಕ್ಕಂತಹ ನನ್ನನ್ನು ಯಾರು ತಿಳಿತಾರೋ ಅಂತ ಈ ಅಭಿಪ್ರಾಯದಿಂದ ಸಾಧಿಯಜ್ಞಂ ಮಾಂ ಅಂತ ಹೇಳಿದ್ದು ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ದೇಹೇ ಎಂಬ ಶಬ್ದವನ್ನು ಹೇಳಿ ಆ ಶಬ್ದದ ಸಾಹಿತ್ಯವನ್ನು ಅಲ್ಲಿ ಹೇಳಿದ್ರಿಂದಾಗಿ ಅಧಿಯಜ್ಞ ಅಂದರೆ ಭಗವಂತನಿಗಿಂತ ಭಿನ್ನ ಅಲ್ಲ. ಭಗವಂತನ ಅಸ್ಮಿನ್ ದೇಹೇ ಅಧಿಯಜ್ಞಂ ಅಂದರೆ ಈ ದೇಹದಲ್ಲಿ ಅಧಿಯಜ್ಞ ಅಂದರೆ ಜೀವನ ದೇಹದಲ್ಲಿರತಕ್ಕಂಥ ಅಧಿಯಜ್ಞ. ಅವನು ಯಾರು ಅಂದರೆ ಭಗವಂತನದೇ ಒಂದು ರೂಪ ಹೊರತು ಅಜ್ಞಾದಿಗಳಿಂದ ಸಹಿತನಾಗಿರತಕ್ಕಂತಹ ನನ್ನನ್ನು ಅಂತ ಅರ್ಥ ಅಲ್ಲ. ನನ್ನ ಅಧಿಯಜ್ಞ ಎಂಬ ಒಂದು ರೂಪ ವಿಶೇಷ ಏನಿದೆ
ಆ ರೂಪವೇ ವಿಶೇಷಣ ಸಹಿತನಾಗಿರ್ತಕ್ಕಂಥ ನನ್ನನ್ನು ಯಾರು ತಿಳಿಯುತ್ತಾರೋ ಎಂಬ ಈ ಅಭಿಪ್ರಾಯವನ್ನು ಸೂಚಿಸಲಿಕ್ಕೋಸ್ಕರವಾಗಿ ದೇಹೆ ಅಂತ ಹೇಳಿತ್ತು. ಇಲ್ಲದೆ ಹೋದರೆ ಭಗವಂತನಿಗಿಂತ ಭಿನ್ನನಾಗಿರ್ತಕ್ಕಂಥ ಅಧಿಯಜ್ಞ ಅಂತ ಶಂಕೆ ಬರ್ತಾ ಇತ್ತು. ಆ ಶಂಕೆ ದೇಹೆ ಅಂತ ಪದ ಕೊಟ್ಟಿದ್ದರಿಂದಾಗಿ ಪರಿಹಾರ ಆಗತ್ತೆ. ಆದ್ದರಿಂದ ದೇಹೇ ಅಧಿಯಜ್ಞಂ ಕಥಂ, ಈ ದೇಹದಲ್ಲಿ ಅವನು ಅಧಿಯಜ್ಞನಾಗಿರುವುದು ಹೇಗೆ ಎಂಬ ಪ್ರಶ್ನೆಗೆ ಪರಿಹಾರವನ್ನು ಹೇಳಿದೆ. ಅಧಿಯಜ್ಞ ಯಾರು ಅಂತ ಅವನು ಪ್ರಶ್ನೆ ಮಾಡಿದ್ದೇನೆಂದರೆ ಈ ದೇಹದಲ್ಲಿ ಅಧಿಯಜ್ಞ ಹೇಗೆ ಅಂತ ಕೇಳಿತು. ಅದನ್ನು ಹೇಳಿದೆ. ಕೃಷ್ಣ ಹೇಳಿದ ಅಧಿಯಜ್ಞ ಯಾರು ಅಂತ ಹೇಳಿದ. ಕೇಳಿದ ಪ್ರಶ್ನೆ ಈ ದೇಹದಲ್ಲಿ ಅಧಿಯಜ್ಞ ಹೇಗೆ ಅಂತ, ಅದಕ್ಕೆ ಉತ್ತರ ಕೊಟ್ಟದ್ದು ಅಧಿಯಜ್ಞ ಯಾರು, ನಾನೇ ಅಧಿಯಜ್ಞ. ಅಧಿಯಜ್ಞೆಂದು ಸಹಿತನಾಗಿರ್ತಕ್ಕಂಥ ನನ್ನನ್ನು ಅಂದರೆ ಅಧಿಯಜ್ಞ ಎಂಬ ರೂಪ ವಿಷಯದಿಂದ ಕೂಡಿರತಕ್ಕಂಥ ನನ್ನನ್ನು ಯಾರು ತಿಳಿಯುತ್ತಾರೋ ಅಂತ, ಅಧಿಯಜ್ಞನ ಯಾರು, ತಾನೇ ಅಧಿಯಜ್ಞ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಇಲ್ಲಿ ದೇಹ ಎಂಬ ಪದವನ್ನು ಕೊಟ್ಟಿದ್ದು. ಆ ಮೂಲಕವಾಗಿ ಈ ಶಂಕೆಯನ್ನು ಪರಿಹಾರ ಮಾಡಲಿಕ್ಕೆ ಆಗತ್ತೆ ಎಂಬುದನ್ನು ಸೂಚಿಸ್ತಾ ಇದೆ. ಸಾಹಿತ್ಯೋಕ್ತಿಯ ಪ್ರಾಪ್ತಭೇದ ಸಂಖ್ಯಾಯ ಸರ್ವಪ್ರಾಣಿ ದೇಹಗತ, ಎಲ್ಲ ಪ್ರಾಣಿಗಳಲ್ಲಿರತಕ್ಕಂತಹ ಅಧಿಯಜ್ಞಾಖ್ಯಮದ ರೂಪ ಇದೆಯಲ್ಲ, ಆ ರೂಪ ವಿಶೇಷ ಅಪೇಕ್ಷೆಯ, ಆ ರೂಪ ವಿಶೇಷ ಸಹಿತನಾಗಿರತಕ್ಕಂತಹ ನನ್ನನ್ನು ಯಾರು ತಿಳಿಯುತ್ತಾರೋ ಎಂಬ ಅಭಿಪ್ರಾಯದಲ್ಲಿ ಸಾಧಿಯಜ್ಞಮ್ಮಾಂ ಅಂತ ಹೇಳಿದ್ದು. ದೇಹ ಇತ್ಯುಕ್ತ್ಯ, ದೇಹ ಅಂತ ಹೇಳಿದ್ರಿಂದಾಗಿ ಸಾಹಿತ್ಯೋಕ್ತೇ ಗತಿಸೂಚನೇನ ಭಗವದನ್ಯತ್ವ ಶಂಕಾ ನಿರಾಸಾತ್, ಅಸ್ಮಿನ್ ದೇಹೆ ಅಂತ ಹೇಳಿದ್ರಿಂದ ಮತ್ತು ಆ ಅಧಿಯಜ್ಞ ಸಹಿತತ್ವವನ್ನು ಹೇಳಿದ್ರಿಂದ ಅಧಿಯಜ್ಞ ಬೇರೆ ಭಗವಂತ ಬೇರೆ ಎಂಬ ಶಂಕೆ, ಆ ಶಂಕೆ ಈಗ ಬರುವುದಿಲ್ಲ. ಸಾಹಿತ್ಯೋಕ್ತಿಯ ಪ್ರಾಪ್ತವಿದ ಶಂಕಾಯಾಂ ಅವಶ್ಯಂ ಶಂಕಾಯ ಅವಶ್ಯಂ ಪರಿಹಾರ್ಯತ್ವಾದೇವ, ಸಾಹಿತ್ಯ ಸಾಧಿಯಜ್ಞಂ ಅಧಿಯಜ್ಞ ಸಹಿತನಾಗಿರ್ತಕ್ಕಂತಹ ನನ್ನನ್ನು ಅಂತ ಸಾಹಿತ್ಯೋಕ್ತಿಯಿಂದಾಗಿ ಏನು ನಮಗೆ ಭೇದ ಶಂಕೆ ಬರ್ತದೆ, ಅಧಿಯಜ್ಞ ಬೇರೆ ಪರಮಾತ್ಮ ಬೇರೆ, ಆ ಒಂದು ಶಂಕೆಯನ್ನು ಅವಶ್ಯವಾಗಿ ಪರಿಹಾರ ಮಾಡಬೇಕಾದ್ದರಿಂದ ಇಲ್ಲಿ ಕೃಷ್ಣ ದೇಹೇ ಅಧಿಯಜ್ಞ ಕಥಂ ಎಂಬ ಪ್ರಶ್ನೆಗೆ ಪರಿಹಾರವನ್ನು ಹೇಳಿದೆ. ಅಧಿಯಜ್ಞ ಕಹ ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾನೆ. ಕಿಂಚ ಅಲ್ಲದೆ ಸರ್ವಯಜ್ಞ ಭೋಕ್ತೃತ್ವ ಸರ್ವಯಜ್ಞ ಪ್ರವರ್ತಕತ್ವ ಪ್ರಕಾರೇಣಿ ಭಗವತಃ ಅಧಿಯಜ್ಞತ್ವಂ ತಚ್ಚ ಸರ್ವಯಜ್ಞ ಭೋಕ್ತೃತ್ವಾದಿಕಂ ಭೋಕ್ತಾರಂ ಯಜ್ಞತಪಸಾಂ ಇತ್ಯಾದಿ ಪಂಚಮಾಂತೋಕ್ತಂ ಶ್ರುತವತಃ ಅರ್ಜುನಸ್ಯ ಸಿದ್ಧಮಿತಿ ಅಧಿಯಜ್ಞ ಅಹಮಿತಿ ಭಗವತೋ ಯಜ್ಞಾಧಿಷ್ಠಾತೃತ್ವರೂಪ ಅಧಿಯಜ್ಞತ್ವೋಕ್ತ್ಯ ಕಥಂ ಅಧಿಯಜ್ಞ ಇತ್ಯಸ್ಯ ಭೋಕ್ತೃತ್ವಾದಿನಾ ಪ್ರಕಾರೇಣ ಅಧಿಯಜ್ಞತ್ವಂ ಪರಿಹಾರಸ್ಯ ಪ್ರಾಪ್ಯತ್ವಾತ್ ತತ್ಪರಿಹಾರಃ ನೋಕ್ತಃ ಇತಿ ಯದ್ವಾ ಕಥಮಿತ್ಯಸ್ಯ ಕಿಂ ಲಕ್ಷಣಕಃ ಇತ್ಯರ್ಥಃ. ಇಲ್ಲಿ ಕಥಂ ಅಧಿಯಜ್ಞ ಅಂದರೆ ಅಧಿಯಜ್ಞನ ಲಕ್ಷಣ ಏನು, ಅಧಿಯಜ್ಞ ಯಾರು ಅಂತಲೇ ಒಂದು ಪ್ರಶ್ನೆ. ಅಧಿಯಜ್ಞ ಹೇಗೆ ಅಂತ ಕೇಳಿದಾನಲ್ಲ, ಅದರ ಅಭಿಪ್ರಾಯ ಏನಂದರೆ ಅಧಿಯಜ್ಞ ಯಾರು ಅಂತಲೇ ಅದರ ಪ್ರಶ್ನೆ. ಅದಕ್ಕೋಸ್ಕರ ಕೃಷ್ಣ ನಾನೇ ಅಧಿಯಜ್ಞ ಅಂತ, ಅಧಿಯಜ್ಞ ಬೇರೆ ಅಲ್ಲ ತಾನು ಬೇರೆ ಅಲ್ಲ ಅಂತ ಅಧಿಯಜ್ಞ ಅಭಿನ್ನತ್ವೇನ ಕೃಷ್ಣ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಕಿಂಚ ಮತ್ತು ಭಗವಂತ ಅಧಿಯಜ್ಞನಾಗಿದ್ದಾನೆ, ಮತ್ತೆ ಸರ್ವಯಜ್ಞ ಭೋಕ್ತೃವಾಗಿದ್ದಾನೆ, ಸರ್ವಯಜ್ಞ ಪ್ರವರ್ತಕನಾಗಿದ್ದಾನೆ ಅಲ್ವಾ. ಈ ಸರ್ವಯಜ್ಞ ಭೋಕ್ತೃತ್ವ ಸರ್ವಯಜ್ಞ ಪ್ರವರ್ತಕತ್ವ ಇವೆಲ್ಲ ಹಿಂದೆ ಹೇಳಿದೆ. ಹಾಗಾಗಿ ಈ ಸರ್ವಯಜ್ಞ ಫಲಭೋಕ್ತೃ ಸರ್ವಯಜ್ಞ ಪ್ರವರ್ತಕ ಈ ವಿಚಾರ ಅರ್ಜುನ ಅವನಿಗೆ ಗೊತ್ತಿದೆ. ಹಿಂದಿನ 5ನೇ ಅಧ್ಯಾಯದಲ್ಲಿ ಭೋಕ್ತಾರಂ ಯಜ್ಞತಪಸಾಂನಲ್ಲಿ ಹೇಳಿದ್ದಾನೆ. ಆದ್ದರಿಂದ ಅವನೇ ಅಧಿಯಜ್ಞನಾಗಿದ್ದಾನೆ. ಅಧಿಯಜ್ಞ ಆದ ಮೇಲೆ ಅವನೇ ಯಜ್ಞ ಭೋಕ್ತೃ, ಸರ್ವಯಜ್ಞ ಭೋಕ್ತೃ ಅವನೇ, ಸರ್ವಯಜ್ಞ ಪ್ರವರ್ತಕನೂ ಅವನೇ, ಆದ್ದರಿಂದಲೇ ಅವನು ಅಧಿಯಜ್ಞ. ಹೀಗೆ ಸರ್ವಯಜ್ಞ ಭೋಕ್ತೃತ್ವ ಇವುಗಳನ್ನು ಹಿಂದೆನೇ ಕೃಷ್ಣ ಹೇಳಿದ್ದರಿಂದಾಗಿ ಈ ವಿಷಯ ಅರ್ಜುನಿಗೆ ಸಿದ್ಧವಾದದ್ದೇ, ಗೊತ್ತಿರುವಂಥದ್ದೇ. ಹೀಗಿರುವಾಗ ಇಲ್ಲಿ ಅಧಿಯಜ್ಞೋಹಂ ಅಂತ ಅಧಿಯಜ್ಞ ಅಂದ್ರೇನು? ಯಜ್ಞ ಅಧಿಷ್ಠಾತ ಅಂದರೆ ಯಜ್ಞಕ್ಕೆ ಪ್ರೇರಕ. ಈ ಯಜ್ಞ ಅಧಿಷ್ಠಾತೃತ್ವ ರೂಪವಾಗಿರತಕ್ಕಂತಹ ಅಧಿಯಜ್ಞತ್ವವನ್ನು ಇಲ್ಲಿ
8ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಹಾಗಿರುವಾಗ ಭಗವಂತ ಅಧಿಯಜ್ಞ ನೆನೆಸುವುದು ಹೇಗೆ? ಹಿಂದೆ ಹೇಳಿದ್ದು ಏನು, ಸರ್ವಯಜ್ಞ ಭೋಕ್ತೃ, ಸರ್ವಯಜ್ಞ ಪ್ರವರ್ತಕ. ಹಾಗಿರುವಾಗ ಅಧಿಯಜ್ಞ ಅನಿಸೋದು ಹೇಗೆ ಅನ್ನೋದು ಪ್ರಶ್ನೆ. ಆ ಪ್ರಶ್ನೆಗೆ ಏನಂದರೆ, ಕಥಂ ಅಧಿಯಜ್ಞ ಅಂದರೆ ಅಧಿಯಜ್ಞ ಹೇಗೆ ಅನ್ನೋದು ಪ್ರಶ್ನೆ ಅಲ್ಲ, ಅಧಿಯಜ್ಞ ಯಾರು ಅನ್ನೋದೇ ಪ್ರಶ್ನೆ. ಸರ್ವಯಜ್ಞ ಭೋಕ್ತರ ಪರಮಾತ್ಮ, ಸರ್ವಯಜ್ಞ ಪ್ರವರ್ತಕನೂ ಅವನೇ. ಅಧಿಯಜ್ಞ ಹೇಗೆ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ. ಅಧಿಯಜ್ಞ ಹೇಗೆ ಅಂದರೆ ಅವ ಸರ್ವಜ್ಞನ ಭೋಕ್ತನಾಗಿದ್ದಾನೆ, ಅದರಿಂದ ಅಧಿಯಜ್ಞ. ಸರ್ವಯಜ್ಞ ಪ್ರವರ್ತಕನಾಗಿದ್ದರಿಂದಾಗಿ ಅವನು ಅಧಿಯಜ್ಞನಾಗಿದ್ದಾನೆ ಅಂತಲೇ ಉತ್ತರ ಅದಕ್ಕೆ. ಆದ್ದರಿಂದ ಹೇಗೆ ಅಧಿಯಜ್ಞ ಅನ್ನೋದು ಪ್ರಶ್ನೆ ಅಲ್ಲ. ಯಾಕೆಂದರೆ ಅವನು ಹೇಗೆ ಅಧಿಯಜ್ಞ ಎಂಬುದು ಅವನಿಗೆ ಗೊತ್ತಿರುವಂಥದ್ದು ಅರ್ಜುನಿಗೆ. ಯಾಕೆಂದರೆ ಹಿಂದೆ 5ನೇ ಅಧ್ಯಾಯದಲ್ಲಿ ನಾನೇ ಸರ್ವಯಜ್ಞ ಭೋಕ್ತ, ನಾನೇ ಸರ್ವಯಜ್ಞ ಪ್ರವರ್ತಕ ಅಂತ ಹೇಳಿದ್ರಿಂದಾಗಿ ಅಧಿಯಜ್ಞ ಹೇಗೆ ಅನ್ನೋದು ಪ್ರಶ್ನೆ ಅಲ್ಲ, ಅಧಿಯಜ್ಞ ಯಾರು ಅನ್ನೋದು ಪ್ರಶ್ನೆ. ಆದ್ದರಿಂದ ಕಥಂ ಅಧಿಯಜ್ಞ ಎಂಬ ಪ್ರಶ್ನೆಗೆ ಪರಿಹಾರವನ್ನು ಹೇಳದೆ ಅಧಿಯಜ್ಞ ಯಾರು, ನಾನೇ ಅಧಿಯಜ್ಞ ಅಂತ ಅಧಿಯಜ್ಞನ ಸ್ವರೂಪವನ್ನು ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ ಅಂತ ನೋಡಿ. ಸರ್ವಯಜ್ಞ ಭೋಕ್ತೃತ್ವ ಸರ್ವಯಜ್ಞ ಪ್ರವರ್ತಕತ್ವ ಪ್ರಕಾರೇಣ ಹಿ ಭಗವತಃ ಅಧಿಯಜ್ಞತ್ವಂ. ಭಗವಂತ ಅಧಿಯಜ್ಞ ಅಂದ್ರೆ ಏನು? ಅವನೇ ಸರ್ವಯಜ್ಞ ಪ್ರವರ್ತಕ, ಸರ್ವಯಜ್ಞ ಭೋಕ್ತೃ ಅವನೇ, ಸರ್ವಯಜ್ಞ ಪ್ರವರ್ತಕನು ಅವನೇ. ಆದ್ದರಿಂದ ಅವನು ಅಧಿಯಜ್ಞ ಅಂತ ಅದರರ್ಥ. ಈ ಸರ್ವಯಜ್ಞ ಭೋಕ್ತೃತ್ವ ಇದು ಯಾರಿಗಿರುವಂಥದ್ದು? ಅವನು 5ನೇ ಅಧ್ಯಾಯದಲ್ಲಿ ಅವನೇ ಹೇಳಿದ್ದಾನೆ, ಸರ್ವಯಜ್ಞ ಫಲ ಭೋಕ್ತೃತ್ವಾಧಿಕಂ. ಸರ್ವಯಜ್ಞ ಭೋಕ್ತೃತ್ವ, ಸರ್ವಯಜ್ಞ ಪ್ರವರ್ತಕತ್ವ, ಈ ಎರಡನ್ನೂ ಕೂಡ ಅವನು 5ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ಭೋಕ್ತಾರ ಮಿತಿ ತಪಸಾಮ ಅಂತ. ಅದನ್ನು ಕೇಳಿರ್ತಕ್ಕಂಥ ಅರ್ಜುನನಿಗೆ ಗೊತ್ತಿದೆ ಏನು? ಅಧಿಯಜ್ಞೋಹಂ ಭಗವತೋ ಯಜ್ಞಾಧಿಷ್ಠಾತೃತ್ವ ರೂಪ ಅಧಿಯಜ್ಞತ್ವೋಕ್ತ್ಯ ಕಥಂ ಅಧಿಯಜ್ಞ ಇತ್ಯಸ್ಯ ಭೋಕ್ತೃತ್ವಾದಿನ ಪ್ರಕಾರ ಪರಿಹಾರ ಪ್ರಾಪ್ತತ್ವಾತ್ ಚ ತತ್ಪರಿಹಾರ ನೋಕ್ತಃ. ಈ ಅಧಿಯಜ್ಞ ಹೇಗೆ ಎನ್ನುವುದು ಅವನಿಗೆ ಅರ್ಜುನ ಗೊತ್ತಿದೆ. ಯಾಕೆಂದರೆ ಭಗವಂತನೇ ಯಜ್ಞಾಧಿಷ್ಠಾತೃನಾಗಿದ್ದಾನೆ, ಭಗವಂತನೇ ಅವನು ಯಜ್ಞ ಫಲಭೋಕ್ತರಾಗಿದ್ದಾನೆ, ಯಜ್ಞ ಪ್ರವರ್ತಕನಾಗಿದ್ದಾನೆ. ಇದು ಅರ್ಜುನ್ ಗೊತ್ತಿರುವಂಥದ್ದೇ. ಯಾಕೆಂದರೆ ಅಧಿಯಜ್ಞೋಹಂ ಎಂಬಲ್ಲಿ ಹೇಳಿದ್ದಾನೆ ಅವನು. ಹೀಗೆ ಯಜ್ಞಾಧಿಷ್ಠಾತೃತ್ವ ರೂಪ ಅಧಿಯಜ್ಞತ್ವವನ್ನು ಹಿಂದೆನೇ ಹೇಳಿದ್ದರಿಂದಾಗಿ, 5ನೇ ಅಧ್ಯಾಯ ಹೇಳಿದ್ದರಿಂದಾಗಿ ಕಥಂ ಅಧಿಯಜ್ಞ, ಅವನು ಹೇಗೆ ಅಧಿಯಜ್ಞ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿಯ ಪ್ರಶ್ನೆ. ಅಭಿಪ್ರಾಯ ಕಥಂ ಅಧಿಯಜ್ಞ ಅನ್ನೋದಕ್ಕೆ ಭೋಕ್ತೃತ್ವಾದಿ ಪ್ರಕಾರೇಣ ಅಧಿಯಜ್ಞ ಅನ್ನೋದು ಸಿದ್ಧ ಅದು. ಹಾಗಾಗಿ ಕಥಂ ಅಧಿಯಜ್ಞ ಎನ್ನುವ ಪ್ರಶ್ನೆ ಅರ್ಜುನರದ್ದಲ್ಲ. ಕಥಂ ಅಧಿಯಜ್ಞ, ಅಧಿಯಜ್ಞ ಹೇಗೆ ಅನ್ನೋದು ಅವನ ಪ್ರಶ್ನೆ ಅಭಿಪ್ರಾಯ ಅಲ್ಲ, ಅಧಿಯಜ್ಞ ಯಾರು ಅನ್ನೋದು ಪ್ರಶ್ನೆ. ಅಧಿಯಜ್ಞ ಹೇಗೆ ಅನ್ನೋದು ಗೊತ್ತಿದೆ, ಪರಮಾತ್ಮ ಅಧಿಯಜ್ಞ ಹೇಗೆ ಅಂದರೆ, ಅಧಿಯಜ್ಞ ಅಂದ್ರೆ ಏನು? ಸರ್ವಯಜ್ಞ ಫಲ ಭೋಕ್ತೃತ್ವ, ಸರ್ವಯಜ್ಞ ಪ್ರೇರಕತ್ವ, ಈ ರೀತಿ ಅಧಿಯಜ್ಞತ್ವ ಅದು ಯಾರೇ ಆಗಿರಲಿ, ಅಧಿಯಜ್ಞ ಅಂದರೆ ಅದರ ಅರ್ಥ ಅದೇ. ಹಾಗಾಗಿ ಅಧಿಯಜ್ಞ ಹೇಗೆ ಅನ್ನೋದು ಅವನ ಪ್ರಶ್ನೆ ಅಲ್ಲ, ಆ ಅಧಿಯಜ್ಞ ಯಾರು ಅನ್ನೋದು ಪ್ರಶ್ನೆ. ಆದ್ದರಿಂದ ಕಥಂ ಅಧಿಯಜ್ಞ ಇತ್ಯಸ್ಯ, ಕಥಂ ಅಧಿಯಜ್ಞ ಅನ್ನುವ ಪ್ರಶ್ನೆ ಅಭಿಪ್ರಾಯ ಏನೆಂದರೆ, ಭೋಕ್ತೃತ್ವಾದಿನ ಪ್ರಕಾರಿಣ ಅಧಿಯಜ್ಞೋತಿ ಪರಿಹಾರಸ್ಯ. ಭೋಕ್ತೃತ್ವ ಹೇಗೆ ಅಧಿಯಜ್ಞ ಹೇಗೆ ಅಂದರೆ ಅವ ಭೋಕ್ತೃ ಅಧಿಯಜ್ಞ, ಸರ್ವಯಜ್ಞ ಪ್ರೇರಕ ಆದ್ದರಿಂದ ಅಧಿಯಜ್ಞ ಅನ್ನೋದು ಪರಿಹಾರ. ಇದು ಸಿದ್ಧವಾಗಿದೆ 5ನೇ ಅಧ್ಯಾಯದಲ್ಲಿ. ಅಧಿಯಜ್ಞ ಹೇಗೆ ಅಂದರೆ ಸರ್ವಯಜ್ಞ ಭೋಕ್ತೃವನೇ, ಸರ್ವಯಜ್ಞ ಪ್ರೇರಕನವನೇ, ಆದ್ದರಿಂದ ಅವನು ಅಧಿಯಜ್ಞ ಅಂತ. ಹಾಗಾದರೆ ಕಥಂ ಅಧಿಯಜ್ಞ ಅನ್ನೋದು ಅರ್ಜುನನ ಪ್ರಶ್ನೆ ಅಭಿಪ್ರಾಯ ಅಲ್ಲ. ಅದಕ್ಕೋಸ್ಕರವಾಗಿ ಕೃಷ್ಣ ಅಧಿಯಜ್ಞ ಹೇಗೆ ಅನ್ನೋದು ಹೇಳ್ತಾ ಇಲ್ಲ, ಅಧಿಯಜ್ಞ ಯಾರು ಅನ್ನೋದು ಹೇಳ್ತಾ ಇದ್ದಾನೆ. ಯಾರು ಅಧಿಯಜ್ಞ? ತಾನೇ ಅಧಿಯಜ್ಞ, ತಾನೇ ಅಧಿಯಜ್ಞ ಎಂಬುದನ್ನು ಹೇಳ್ತಾ ಇದ್ದಾನೆ. ಇಲ್ಲೇನೆಂದರೆ ಪ್ರಶ್ನೆ ಮಾಡಿದ್ದು ಅಧಿಯಜ್ಞ ಹೇಗೆ ಅಂತ, ಕೃಷ್ಣ ಉತ್ತರ ಕೊಟ್ಟದ್ದು ಅಧಿಯಜ್ಞ ನಾನು ಅಂತ. ಇದು ಎರಡನ್ನು ಹೇಗೆ ಕೂಡಿಸೋದು ಅನ್ನೋದು ಪ್ರಶ್ನೆ. ಅದಕ್ಕೆ ಅರ್ಜುನ ಪ್ರಶ್ನೆ ಅಭಿಪ್ರಾಯ ಏನಂದರೆ ಅಧಿಯಜ್ಞ ಹೇಗೆ ಅನ್ನೋದು ಪ್ರಶ್ನೆ ಅಲ್ಲ. ಯಾಕೆ ಅಂದರೆ ಅಧಿಯಜ್ಞ ಹೇಗೆ ಅನ್ನೋದು ಗೊತ್ತಿದೆ ಅವನಿಗೆ. ಯಾರು ಸರ್ವಯಜ್ಞ ಭೋಕ್ತರಾಗಿದ್ದಾರೋ, ಸರ್ವಯಜ್ಞ ಪ್ರವರ್ತಕರಾಗಿದ್ದಾರೋ ಅವರೇ ಅಧಿಯಜ್ಞ ಅನ್ನೋದು ಸಿದ್ಧ, ಅದು ಅವನಿಗೆ ಗೊತ್ತಿದೆ. ಹಾಗಾದರೆ ಕಥಂ ಅಧಿಯಜ್ಞ, ಅವನು ಹೇಗೆ ಅಧಿಯಜ್ಞ ಅನ್ನೋ ಪ್ರಶ್ನೆ ಅಭಿಪ್ರಾಯ ಏನಂದರೆ ಅಧಿಯಜ್ಞ ಯಾರು ಅನ್ನೋದು ಪ್ರಶ್ನೆ.
ಅದಕ್ಕೋಸ್ಕರವಾಗಿ ಕೃಷ್ಣ ಇಲ್ಲಿ ಹೇಗೆ ಅಧಿಯಜ್ಞ ಅನ್ನೋದನ್ನು ಹೇಳದೆ ಯಾರು ಅಧಿಯಜ್ಞ ಅಂತ ಹೇಳಕ್ಕೆ ಹೊರಟಿದ್ದಾನೆ. ಅದರಿಂದ ಅದಕ್ಕೆ ಪರಿಹಾರ ಹೇಳಲಿಲ್ಲ. ಅಧಿಯಜ್ಞ ಹೇಗೆ ಎಂಬ ಪರಿಹಾರವನ್ನು ಅವನು ಹೇಳಲಿಲ್ಲ. ಅಧಿಯಜ್ಞ ನಾನು ಅಂತ ಹೇಳ್ತಾ ಇರೋದು. ಅಧಿಯಜ್ಞ ಹೇಗೆ ಎಂಬುದನ್ನು 5ನೇ ಅಧ್ಯಾಯದಲ್ಲಿ ಉತ್ತರ ಕೊಟ್ಟಾಗಿದೆ ಅಂತ ಇದಕ್ಕೆ ಅರ್ಥ. ಅಥವಾ ಕಥಮಿತ್ಯಸ್ಯ, ಕಥಮ್ ಅಂದರೆ ಏನಂದರೆ ಕಿಂ ಲಕ್ಷಣಕಃ. ಕಥಮ್ ಅಂದರೆ ಇಲ್ಲಿ ಕಿಂ ಲಕ್ಷಣಕಃ ಅಂದರೆ ಯಾವ ಲಕ್ಷಣ, ಅವನ ಲಕ್ಷಣ ಏನು ಅಂತ ಅರ್ಥ. ಅವನ ಲಕ್ಷಣ ಏನು ಅಂತ ಅರ್ಥ. ಕಥಮಿತ್ಯಸ್ಯ ಕಿಂ ಲಕ್ಷಣಕಃ ಇತ್ಯರ್ಥ. ಕಿಂ ಲಕ್ಷಣಕಃ ಇತ್ಯರ್ಥ. ಅಧಿಯಜ್ಞೋಹಂ ಅಧಿಯಜ್ಞೋಹಮೇವ ಇತಿ ಅಧಿಯಜ್ಞ ಅಭಿನ್ನತ್ವೇನ ಉಕ್ತಸ್ಯ ಹರೇಃ ಕವಿಂ ಪುರಾಣಂ ಇತ್ಯಾದಿ ಕವಿತ್ವಾದಿ ಲಕ್ಷಣೋಕ್ತ್ಯ ಏವಂ ಲಕ್ಷಣಕ ಅಧಿಯಜ್ಞ ಇತಿ ಪ್ರಾಪ್ತೇಃ ನೋಕ್ತಮುತ್ತರಂ ದೇಹಭೃತಾಂಬರ ಇತಿ ಸಂಬುದ್ಧಿ. ನಾನೇ ಕಥಂ ಅಧಿಯಜ್ಞ ಎಂಬ ಪ್ರಶ್ನೆಗೆ ಉತ್ತರ ಹೇಳಿದೆ. ಅಧಿಯಜ್ಞ ಕಹ ಎಂಬ ಪ್ರಶ್ನೆಗೆ ಉತ್ತರ ಹೇಳಿದ್ಯಾಕೆ ಅಂದರೆ ಅರ್ಜುನನ ಪ್ರಶ್ನೆಯ ಅಭಿಪ್ರಾಯವೇ ಅದು. ಹೇಗೆ ಅಧಿಯಜ್ಞ ಅನ್ನೋದು ಪ್ರಶ್ನೆ ಅಲ್ಲ. ಅಧಿಯಜ್ಞ ಅಂದರೆ ಏನು? ಸರ್ವಯಜ್ಞ ಭೋಕ್ತ, ಸರ್ವಯಜ್ಞ ಪ್ರೇರಕ ಎಂಬುದು ಅವನಿಗೆ ಗೊತ್ತಿದೆ. ಆದ್ದರಿಂದ ಅಧಿಯಜ್ಞ ಹೇಗೆ ಎಂಬುದು ಪ್ರಶ್ನೆ ಅಲ್ಲ, ಯಾರು ಅಧಿಯಜ್ಞ ಎಂಬುದು ಪ್ರಶ್ನೆ. ಆದ್ದರಿಂದ ಕಥಂ ಅಧಿಯಜ್ಞ ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡದೆ ಅಧಿಯಜ್ಞೋಹಂ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಯಜ್ಞಾಧಿಷ್ಠಾತೃತ್ವ ರೂಪವಾಗಿರತಕ್ಕಂತಹ ಅಧಿಯಜ್ಞತ್ವ. ಅಧಿಯಜ್ಞ ಯಾರು ಅಂದರೆ ಅದು ನಾನೇ ಅಂತ ಹೇಳುವ ಮೂಲಕವಾಗಿ ಈ ಕಥಂ ಅಧಿಯಜ್ಞ ಎಂಬ ಪ್ರಶ್ನೆಗೆ ಪರಿಹಾರವನ್ನು ಹೇಳದೆ ನಾನೇ ಅಧಿಯಜ್ಞ, ಅಧಿಯಜ್ಞ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ಅಧಿಯಜ್ಞ ಅಭಿನ್ನ ತಾನು ಅಂತ ಹೇಳುವ ಮೂಲಕವಾಗಿ ಉತ್ತರವನ್ನು ಕೊಟ್ಟಿದ್ದಾನೆ. ಅಧಿಯಜ್ಞೋಹಂ ಅಧಿಯಜ್ಞೋಹ ಅಹಮೇವ, ಅಧಿಯಜ್ಞ ನಾನೇ ಇತಿ ಅಧಿಯಜ್ಞ ಅಭಿನ್ನತ್ವೇನ ಉಕ್ತಸ್ಯ. ಅಧಿಯಜ್ಞ ಬೇರೆ ಅಲ್ಲ, ತಾನು ಬೇರೆ ಅಲ್ಲ ಅಂತ ತನಗೂ ಅಧಿಯಜ್ಞನಿಗೂ ಅಭೇದ ಇದೆ. ಅಧಿಯಜ್ಞ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ಹೇಳ್ತಕ್ಕಂತಹ ಈ ಪರಮಾತ್ಮನೇ ಅಧಿಯಜ್ಞ ಎಂಬುದನ್ನು ಈ ಮುಂದೆ ಬರುತ್ತೆ. ಇಲ್ಲಿ ಕವಿಂ ಪುರಾಣಂ ಮುಂದೆ ಬರತಕ್ಕಂತಹ ಶ್ಲೋಕ, ಅಲ್ಲಿ ಕವಿತ್ವ ಮೊದಲಾದ ಲಕ್ಷಣಗಳನ್ನು ಹೇಳಿದ್ರಿಂದ ಅಲ್ಲಿ ಅವನಿಗೆ ಉತ್ತರ ಸಿಕ್ಕಿದೆ. ಆದ್ದರಿಂದ ಅದಕ್ಕೆ ಉತ್ತರವನ್ನು ಇಲ್ಲಿ ಪ್ರತ್ಯೇಕವಾಗಿ ಹೇಳಿಲ್ಲ. ಕವಿತ್ವಾದಿ ಲಕ್ಷಣೋಕ್ತಿಯ ಏವಂ ಲಕ್ಷಣಕಃ ಅಧಿಯಜ್ಞ, ಈ ರೀತಿಯಾದ ಅಧಿಯಜ್ಞ ಅದು ಹಿಂದಿನ ಅವನಿಗೆ ಸಿದ್ಧವಾಗಿದ್ದರಿಂದ ಅದಕ್ಕೆ ಉತ್ತರ ಕೊಟ್ಟ ಹಾಗಾಗಿದೆ. ದೇಹಭೃತಾಂಬರ ಐತಿ ಸಂಬುದ್ಧಿ. ದೇಹಭೃತಾಂಬರ ಅದು ಅರ್ಜುನ ಕುರಿತು ಹೇಳ್ತಾ ಇರೋದು. ದೇಹಭೃತಾಂಬರ ಅಂದರೆ ದೇಹಭೃತಾಂ, ದೇಹವನ್ನು ಧರಿಸಿದವರು. ದೇಹವನ್ನು ಧರಿಸಿದವರು ಅಂದರೆ ಜೀವರು. ಅಂತಹ ಜೀವರಲ್ಲಿ ವರ ಶ್ರೇಷ್ಠನಾಗಿರ್ತಕ್ಕಂಥವನೇ ಅಂತ ಅರ್ಥ. ದೇಹಭೃತಾಂ ಎಂಬುದನ್ನು ದೇಹಭೃತಾಂ ದೇಹೇ ಅಂತಲೂ ಇಟ್ಕೋಬೇಕು. ದೇಹಭೃತಾಂ ವರ ಅನ್ನೋದು ಅರ್ಜುನ ವಿಶೇಷಣ. ದೇಹಭೃತಾಂ ದೇಹೇ, ದೇಹಭೃತಾಂ ಅಂದರೆ ಜೀವಿಗಳ ದೇಹದಲ್ಲಿ ಅಂತ ಎರಡು ಕಡೆ ಈ ಪದವನ್ನು ಅನ್ವಯಿಸ್ಕೊಳ್ಬೇಕು. ದೇಹಭೃತಾಂ ವರ ಅನ್ನೋದು ಅರ್ಜುನ ವಿಶೇಷಣ. ದೇಹಭೃತಾಂ ದೇಹೇ ಅಧಿಯಜ್ಞ ಕಹ, ಅಲ್ಲಿ ಕೂಡ ಈ ಪದವನ್ನು ಯೋಜನೆ ಮಾಡಿಕೊಳ್ಬೇಕು ಅಂತ ಅದರ ಅಭಿಪ್ರಾಯ. ಒಟ್ಟು ಈ ಎರಡು ಶ್ಲೋಕಗಳ ಅಭಿಪ್ರಾಯ ಏನು ಅಂದರೆ ಶ್ಲೋಕದ್ವಯಸ್ಯ ಅಯಮರ್ಥ ಸಂಗ್ರಹ. ಏನು ಅರ್ಜುನ ಪ್ರಶ್ನೆ ಮಾಡಿದ್ದಾನೆ, ಬ್ರಹ್ಮ ಯಾರು, ಕರ್ಮ ಯಾವುದು, ಅಧ್ಯಾತ್ಮ ಅಂದರೆ ಯಾವುದು, ಎಲ್ಲ ಏನು ಪ್ರಶ್ನೆಗಳನ್ನು ಎರಡು ಶ್ಲೋಕಗಳು ಇಟ್ಟಿದ್ದಾನೆ. ಅದರ ಸಂಗ್ರಹವನ್ನು, ಆ ಎರಡು ಶ್ಲೋಕಗಳ ಸಂಗ್ರಹವನ್ನು ಇಲ್ಲಿ ಸಂಗ್ರಹಿಸಿ ಹೇಳ್ತಾ ಇದ್ದಾರೆ. ಬ್ರಹ್ಮ ಮಮ ವ್ಯಾಪ್ತ ರೂಪಂ ಪರಮಂ ಅಕ್ಷರಂ ಉಚ್ಯತೆ. ಬ್ರಹ್ಮ ಅಂದರೆ ನಾನೇ ಬ್ರಹ್ಮ, ನನ್ನ ಸರ್ವವ್ಯಾಪಿಯಾಗಿರ್ತಕ್ಕಂತಹ ಸ್ವರೂಪ ಏನಿದೆ ಪರಮ ಅಕ್ಷರ, ಅದುವೇ ಬ್ರಹ್ಮ. ಇನ್ನು ಸ್ವಭಾವವು ಅಧ್ಯಾತ್ಮ. ಸ್ವಭಾವ ಅಂದರೆ ಹೇಳಿದರು, ಜೀವಚೇತನಕ್ಕೆ ಯಾವುದು ಉಪಕಾರಿಗಳಾಗಿವೆಯೋ ದೇಹ, ಇಂದ್ರಿಯ, ಅಂತಃಕರಣ, ಈ ಪದಾರ್ಥಗಳು, ಪೃಥ್ವಿಯಾದಿ ಪಂಚಭೂತಗಳು, ಇವೆಲ್ಲ
ಅಥವಾ ಜೀವರಾಶಿಯೇ ಸ್ವಭಾವ ಅಂತ ಎರಡು ಅರ್ಥ ಹೇಳಿದ್ದು. ಒಂದು ಜೀವರಾಶಿ ಅಧ್ಯಾತ್ಮ ಅಂದರೆ, ಇನ್ನೊಂದು ಸಕಲ ಜೀವಚೇತನಕ್ಕೆ ಉಪಕಾರಿಯಾಗಿರ್ತಕ್ಕಂತಹ ದೇಹೇಂದ್ರಿಯ ಅಂತಃಕರಣಗಳು. ಒಂದು ಭಾಷ್ಯದ ಅರ್ಥ, ಒಂದು ತಾತ್ಪರ್ಯದ ಅರ್ಥ, ಎರಡು ರೀತಿ ಅರ್ಥಗಳನ್ನು ಸಂಗ್ರಹ ಮಾಡಿದರು. ಇನ್ನು ಕರ್ಮ ಅಂದರೆ ಯಾವುದು? ಈಶ್ವರ ಮಾಡತಕ್ಕಂತಹ ಚರಾಚರ ಸೃಷ್ಟಿ, ಅದುವೇ ಕರ್ಮ. ಇನ್ನು ಅಧಿಭೂತ ಅಂದರೆ ಯಾವುದು? ದೇಹ ಸಹಿತನಾಗಿರ್ತಕ್ಕಂತಹ ಜೀವನಿಗೆ ಉಪಕಾರಕವಾಗಿರತಕ್ಕಂತಹ ಏನು ಪದಾರ್ಥಗಳಿವೆ, ಉತ್ಪತ್ತಿ ವಿನಾಶವುಳ್ಳಂತಹ ಪದಾರ್ಥಗಳು, ದೇಹೇಂದ್ರಿಯಗಳಿಂದ ಭಿನ್ನವಾಗಿರತಕ್ಕಂತಹ ಪದಾರ್ಥಗಳು, ಅವೆಲ್ಲ ಕ್ಷರಭಾವ ಅಂತ ಹೇಳ್ತಾರೆ. ಕ್ಷರೋಭಾವ, ಅವುಗಳೆಲ್ಲ ಅಧಿಭೂತ. ಇನ್ನೊಂದು ಅಧಿದೈವತ ಯಾರು? ಪುರುಷ ಅಧಿದೈವತ. ಪುರುಷನೇ ಅಧಿದೈವತ. ಪುರುಷ ಅಂದರೆ ಹಿಂದೆ ಹೇಳಿ ಚತುರ್ಮುಖ ಬ್ರಹ್ಮ ಅಥವಾ ಸಂಕರ್ಷಣ. ದೇಹದಲ್ಲಿ ಈ ಅಧಿಕವಾಗಿ ಪೂಜ್ಯನಾಗುವುದರಿಂದ ಪುರುಷ ಅಂದರೆ ಅವನೇ. ಪುರುಷೇತೆ ಇತಿ ಪುರುಷ. ಈ ಕರ್ಮತು ಚರಾಚರ ವಿಷಯಕ ಈಶ್ವರ ಕರ್ತೃತ್ವ ಸಜ್ಜನಂ. ಕರ್ಮ ಅಂದರೆ ಸಕಲ ಚರಾಚರ ವಿಷಯಕವಾಗಿರ್ತಕ್ಕಂತಹ ಭಗವಂತನ ಸೃಷ್ಟಿ. ಅಧಿಭೂತ ಯಾವುದು ಅಂದರೆ ಕ್ಷರೋಭಾವ. ಸದೇಹ ಜೀವೋಪಕಾರ್ಯ ಉತ್ಪತ್ತಿ ವಿನಾಶವಾನ್ ದೇಹೇಂದ್ರಿಯಾದಿ ಅನ್ಯ ಪದಾರ್ಥ ಉಚ್ಯತೆ. ಕ್ಷರಭಾವ ಅಂದರೆ ಯಾವುದು? ಈ ದೇಹ ಸಹಿತನಾಗಿರ್ತಕ್ಕಂತಹ ಜೀವರೇನಿದ್ದಾರೆ ಅಂತಹ ಜೀವರಿಗೆ ಉಪಕಾರಿಯಾಗಿರ್ತಕ್ಕಂತಹ ಏನು ದೇಹ ಇಂದ್ರಿಯಗಳಿಂದ ಬೇರೆ ಆಗಿರತಕ್ಕಂತಹ ಪದಾರ್ಥಗಳು, ಉತ್ಪತ್ತಿ ನಾಶವನ್ನು ಹೊಂದತಕ್ಕಂತಹ ಪದಾರ್ಥಗಳು, ಅವುಗಳೆಲ್ಲ ಅಧಿಭೂತ. ಅಧಿದೈವತಂಚ ಪುರುಷ. ಅಧಿದೈವತ ಯಾರು ಅಂದರೆ ಪುರುಷ. ಪುರುಷೇತೇತಿ ಪುರುಷ ಅಂದರೆ ಬ್ರಹ್ಮ ಸಂಕರ್ಷಣೋವ, ಚಂದ್ರಮುಖ ಬ್ರಹ್ಮ ಅಥವಾ ಸಂಕರ್ಷಣ ಅಂತ. ಇನ್ನು ಅತ್ರ ದೇಹಸ್ಥಿತ ಅಧಿಕ ಯಾಜ್ಯತ್ವ ಹೇತುನ ಅಧಿಯಜ್ಞಾಖ್ಯ ರೂಪ ವಿಶೇಷ ಅಹಮೇವ. ಇನ್ನು ಅಧಿಯಜ್ಞ ಯಾರು ಅಂದರೆ ನಾನೇ ಅಂತ. ಅತ್ರ ದೇಹಸ್ಥಿತ, ಅತ್ರ ಈ ಎಲ್ಲ ಜೀವನ ದೇಹದಲ್ಲಿರ್ತಕ್ಕಂತಹ ಅಧಿಕಯಾಜ್ಯತ್ವ ಹೇತುನ ಅಧಿಯಜ್ಞಾಖ್ಯ, ನಾನೇ ಅಧಿಯಜ್ಞ. ಯಾಕೆಂದರೆ ಈ ದೇಹದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಜೀವಿಯ ದೇಹದಲ್ಲಿ ಅಧಿಕವಾಗಿ ಪೂಸಪಡ್ತಕ್ಕಂತಹ ವ್ಯಕ್ತಿ ನಾನೇ. ಆದ್ದರಿಂದ ನಾನು ಅಧಿಯಜ್ಞ. ಅಂತಹ ನನ್ನ ಅಧಿಯಜ್ಞ ರೂಪ ವಿಶೇಷ, ಅದು ನನ್ನದೇ ರೂಪ, ನಾನೇ ಆಗಿದ್ದೇನೆ ಅಂತ ಇಲ್ಲಿ ಹೇಳುವ ಮೂಲಕವಾಗಿ ಅಹಮೇವ ಇತಿ ಸಾಹಿತ್ಯೋಕ್ತ್ಯ ಸಾಧಿಯಜ್ಞಂ ಅಂತೇಳಿ ಹೇಳಿದ್ದು. ಅಧಿಯಜ್ಞ ಸಹಿತನಾಗಿರ್ತಕ್ಕಂತಹ ನನ್ನನ್ನು ಅಂತ ಅಧಿಯಜ್ಞ ಸಾಹಿತ್ಯವನ್ನು ಹೇಳಿದ್ದರಿಂದಾಗಿ ಅಧಿಯಜ್ಞ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನನಗಿಂತ ಭಿನ್ನರಾಗಿರ್ತಕ್ಕಂತಹ ಅಧಿಯಜ್ಞರು ಯಾರೂ ಇಲ್ಲ, ಅಜ್ಞಾದಿಗಳಲ್ಲ, ನಾನೇ ಅಧಿಯಜ್ಞ ಅಂತ ಅಗ್ನಿ ಮೊದಲಾದ ಅಧಿಯಜ್ಞರಿಗೂ ತನಗೂ ಇರತಕ್ಕಂತಹ ಭೇದ ಶಂಕೆಯನ್ನು ನಿರಾಸ ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ಅಧಿಯಜ್ಞೋಹಮೇವ, ನಾನೇ ಅಧಿಯಜ್ಞ ಅಂತ ಏವಕಾರವನ್ನು ಹೇಳುವ ಮೂಲಕವಾಗಿ ತಾನು ಅಧಿಯಜ್ಞ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಅವನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ಇನ್ನೊಂದು ರೀತಿ ಅರ್ಥವನ್ನು, ಆ ಶ್ಲೋಕಗಳ ಅರ್ಥವನ್ನು ಹೇಳ್ತಾ ಇದ್ದಾರೆ. ಯದ್ವಾ ಸ್ವಭಾವ, ಸ್ವಭಾವ ಅಂದ್ರೇನು? ಭಗವತ್ ಸ್ವಭಾವ ಅಧ್ಯಾತ್ಮ ಮುಚ್ಯತೆ. ಅಧಿಕತ್ವ, ಸ್ವಭಾವ ಅಂದರೆ ಏನು? ಸ್ವಭಾವ ಅಂದರೆ ಹಿಂದೆ ಜೀವರಾಶಿ ಅಂತ ತಗೊಂಡದ್ದು. ಸ್ವಭಾವ ಅಂದರೆ ಭಗವಂತನ ಸ್ವರೂಪ, ಇದುವೇ ಅಧ್ಯಾತ್ಮ. ಅಧ್ಯಾತ್ಮ ಅಂದರೆ ಸ್ವಭಾವೋಧ್ಯಾತ್ಮಂ ಅಂದರೆ ಭಗವಂತನ ಸ್ವರೂಪವೇ ಅಧ್ಯಾತ್ಮ. ಯಾಕೆ? ಅವನು ಶ್ರೇಷ್ಠ, ಅವನೇ ಶ್ರೇಷ್ಠ. ಅಧಿಕತ್ವ, ಅವನೇ ಅಧ್ಯಾತ್ಮ. ಕ್ಷರೋಭಾವ ಸರ್ವಜೀವರಾಶಿ ಅಧಿಭೂತಂ. ಇನ್ನು ಅಧಿಭೂತ, ಭೂತ ಶಬ್ದ ಏನು ಹೇಳ್ತಾ ಇದೆ? ಪೃಥ್ವಿ ಮೊದಲಾದ ಜಡವಸ್ತುಗಳು, ಅವುಗಳಿಂದ ಅಧಿಕವಾದ್ದರಿಂದ ಕ್ಷರಃ ಭಾವ ಸಮಸ್ತ ಜೀವರಾಶಿ ಅಧಿಭೂತ. ಅಲ್ಲಿ ಹಿಂದೆ ಅಧಿಭೂತ ಅಂತ ಹೇಳುವಾಗ ಭಾಷ್ಯದ ಅರ್ಥದಲ್ಲಿ ಈ ದೇಹ ಇಂದ್ರಿಯ ಅಂತಃಕರಣಕ್ಕಿಂತ ಭಿನ್ನವಾಗಿರತಕ್ಕಂತಹ ಉತ್ಪತ್ತಿ ವಿನಾಶವುಳ್ಳಂತಹ ಜಡವಸ್ತುಗಳು ಅಂತ ತಗೊಂಡುಕೊಂಡದ್ದು. ಈ ಅರ್ಥದಲ್ಲಿ ಏನು ಹೇಳ್ತಾ ಇರೋದು ಅಂದರೆ ಪೃಥ್ವಿ ಮೊದಲಾದ ಜಡವಸ್ತುಗಳಿಗಿಂತ ಅಧಿಕವಾಗಿರ್ತಕ್ಕಂತಹ ಕ್ಷರಃ ಭಾವ ಅಂದರೆ ಸಮಸ್ತ ಜೀವರಾಶಿಗಳು, ಅವುಗಳು ಅಧಿಭೂತ. ಶಕಾರ ಪ್ರಾಣ ಆತ್ಮ.
ಶಕಾರ ಪ್ರಾಣ ಇತಿ ಶ್ರುತ್ಯ ಶಕಾರಸ್ಯ ಚೇಷ್ಟಾಪರ್ಯಾಯ ಪ್ರಾಣವಾಚಿತ್ವಾತ್ ಪುರುಪ್ರಾಣತ್ವ ಹೇತುನ ಪುರುಷ ಶಬ್ದಿತಾ ರಮಾ ಅಧಿದೈವತಂ. ಪುರುಷ ಶಬ್ದದ ಅರ್ಥ ಹೇಳ್ತಾ ಇರೋದು. ಪುರುಷ ಅಂದ್ರೆ ಯಾರು ಅಂದರೆ ಪುರುಷೇತೆ, ಅಲ್ಲಿ ಚತುರ್ಮುಖ ಬ್ರಹ್ಮ ಅಥವಾ ಶೇಷ ಅಂತ ಹೇಳಿತು. ಇಲ್ಲಿ ಹೇಳ್ತಾ ಇರೋದು ಪುರು ಅಂದರೆ ಬಹಳ ಅಂತ. ಶ ಅಂದರೆ ಕ್ರಿಯೆ ಉಳ್ಳವಳು. ಶಃ ಪ್ರಾಣ ಶಕಾರ ಪ್ರಾಣ ಆತ್ಮ ಎಂಬ ಶ್ರುತಿಯಲ್ಲಿ ಶಕಾರದ ಅರ್ಥ ಹೇಳ್ತಾರೆ. ಶಕಾರದ ಅರ್ಥ ಏನು ಅಂದರೆ ಚೇಷ್ಟ. ಚೇಷ್ಟ ಪ್ರೇರಕನಾಗಿರ್ತಕ್ಕಂಥವನು ಯಾರು? ಪ್ರಾಣ. ಆದ್ದರಿಂದ ಶಕಾರ ಪ್ರಾಣ ಆತ್ಮ. ಹಾಗಾದ್ರೆ ಶಕಾರಕ್ಕೆ ಏನರ್ಥ? ಕ್ರಿಯೆ ಅಂತ ಅರ್ಥ. ಪುರುಷ ಅಂದರೆ ಬಹಳವಾದ ಕ್ರಿಯೆ ಉಳ್ಳವ. ಬಹಳವಾದ ಕ್ರಿಯೆ ಉಳ್ಳವರು ಪುರುಷರು. ಯಾರು ಅಂದರೆ ಲಕ್ಷ್ಮೀದೇವಿ. ಅದು ಬರುತ್ತೆ ಮುಂದೆ 15ನೇ ಅಧ್ಯಾಯದಲ್ಲಿ. ದ್ವಾವಿಮೋ ಪುರುಷೋಲೋಕ್ಷ್ಯ ಕ್ಷರಕ್ಷಾಕ್ಷರ ಏವಚ. ಲಕ್ಷ್ಮೀ ಕೂಡ ಪುರುಷ ಅಂತ. ಲಕ್ಷ್ಮಿ ಹೇಗೆ ಪುರುಷ ಅಂದರೆ ಪುರುಷ. ಪುರು ಅಂದರೆ ಬಹಳವಾದ, ಶ ಕ್ರಿಯೆ ಉಳ್ಳವಳು. ಆ ರಮಾದೇವಿಯೇ ಬಹಳವಾದ ಕ್ರಿಯೆ ಉಳ್ಳವಳು. ಆ ಪ್ರಕೃತಿ, ಚಿತ್ ಪ್ರಕೃತಿ, ಅಚಿತ್ ಪ್ರಕೃತಿ, ಇವುಗಳ ಮೂಲಕವಾಗಿ ಭಗವಂತ ಸೃಷ್ಟಿಯನ್ನು ಮಾಡ್ತಾನೆ. ಹಾಗಾಗಿ ಬಹಳ ಕ್ರಿಯೆಗಳು ಉಳ್ಳವಳಾದ್ದರಿಂದ ಇಲ್ಲಿ ಅಧಿಭೂತ ಅಂದರೆ ಯಾವುದು? ಅಧಿದೈವ ಅಂದರೆ ಯಾವುದು ಅಂದರೆ ಪುರುಷ ಅಧಿದೈವಂ. ಪುರುಷ ಅಂದರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯೇ ಇಲ್ಲಿ ಅಧಿದೈವತಳು. ಅಷ್ಟು ಮಾತ್ರ ಅಲ್ಲ, ಅಧಿದೈವತ ಅಂದರೆ ಇನ್ನೊಂದು ರೀತಿಯ ಅರ್ಥ. ಯಾರಿಗಿಂತ ವಿಷ್ಣು ಅಧಿಕನಾಗಿದ್ದಾನೋ ಅವಳು ಅಧಿದೈವತ. ವಿಷ್ಣುವು ಯಾರಿಗಿಂತ ಅಂದರೆ ಲಕ್ಷ್ಮಿಗಿಂತಲೂ ಅಧಿಕ ವಿಷ್ಣು. ಅಂತಹ ಲಕ್ಷ್ಮೀದೇವಿಗಿಂತಲೂ ಅಧಿಕನಾದ್ದರಿಂದ ಯಾರಿಗಿಂತ ವಿಷ್ಣು ಅಧಿಕನಾಗಿದ್ದಾನೋ ಅವಳು ಅಧಿದೈವತಳು. ಅಂದರೆ ಲಕ್ಷ್ಮೀದೇವಿಯು ಅವಳಿಗಿಂತಲೂ ಅಧಿಕನಾಗಿರ್ತಕ್ಕಂಥ ಪರಮಾತ್ಮ. ಆದ್ದರಿಂದ ವಿಷ್ಣು ಯಾರಿಗಿಂತ ಅಧಿಕನಾಗಿದ್ದಾನೋ ಅವಳೇ ಅಧಿದೈವತ. ಆದ್ದರಿಂದ ಅಧಿದೈವತ ಲಕ್ಷ್ಮೀದೇವಿ ಅಂತ ಮತ್ತೊಂದು ಅರ್ಥವನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಏಕೇನತೆ ಬ್ರಹ್ಮ ಇತಿ ಅರ್ಧದ್ವಯಸ್ಯ ಅಯಮರ್ಥ ಬ್ರಹ್ಮವ್ಯಾಪ್ತಂ ತತ್ಮೇ ರೂಪಂ ತೇ ವಿದುಹು. ತೇ ಬ್ರಹ್ಮ ಹಿಂದೆ ಬಂದದ್ದು. ತೇ ಬ್ರಹ್ಮ ಸಾಧಿಭೂತಾದಿ ದೈವಂ ಅಂತ 2 ಶ್ಲೋಕಗಳ ಒಟ್ಟು ಅರ್ಥ ಏನಂದರೆ ಬ್ರಹ್ಮ ವ್ಯಾಪ್ತವಾಗಿರ್ತಕ್ಕಂತಹ ತತ್ವಮೇ ರೂಪಂ, ನನ್ನ ರೂಪವನ್ನು ತೇ ವಿದುಹು ಅವರು ತಿಳಿತಾರೆ. ಕೃಷ್ಣಂ ಅಧ್ಯಾತ್ಮಂ ಜೀವನಿಗೆ ಉಪಕಾರಕವಾಗಿರ್ತಕ್ಕಂಥ ಸಮಸ್ತ ವಸ್ತು ಯಾವುದು ಅಂದರೆ ದೇಹ ಇಂದ್ರಿಯ ಅಂತಃಕರಣ. ದೇಹ ಇಂದ್ರಿಯ ಅಂತಃಕರಣ ರೂಪವಾಗಿರ್ತಕ್ಕಂತಹ ಸಮಸ್ತ ಜೀವೋಪಕಾರಕವಾಗಿರ್ತಕ್ಕಂತಹ ವಸ್ತುಗಳು ಅಥವಾ ಜೀವರಾಶಿಯನ್ನು ಕರ್ಮಚ ಅಖಿಲಂ ಸೃಷ್ಟರೂಪವಾಗಿರ್ತಕ್ಕಂತಹ ಭಗವಂತನ ಕರ್ಮವೆಲ್ಲವನ್ನು ವಿದುಹು ತಿಳಿದಿರ್ತಾರೆ ಅಂತ ಆ ಶ್ಲೋಕಕ್ಕೆ ಒಟ್ಟು ಅರ್ಥವನ್ನು ಹೇಳಿದಾಗಾಯಿತು. ಕೆಲವರು ಸಾಧಿಭೂತ ಅಂದರೆ ಪೃಥ್ವ್ಯಾದಿ ಪದಾರ್ಥ ಇರತಕ್ಕಂತಹ ಭಗವಂತನ ರೂಪ ವಿಶೇಷಗಳಿಂದ ಸಹಿತ ಎಂಬುದಾಗಿ ಹಾಗೂ ಅರ್ಥವನ್ನು ಮಾಡ್ತಾರೆ. ಇನ್ನು ಅಧಿದೈವ ಅಂದರೆ ಸರ್ವದೇವತೆಗಳಿಗೆ ಅಧಿಪತಿಯಾಗಿರತಕ್ಕಂತಹ ಚತುರ್ಮುಖ ಬ್ರಹ್ಮನಲ್ಲಿ ಅಥವಾ ಸಂಕರ್ಷಣದಲ್ಲಿ ಅಧಿದೈವದಿಂದ ಇವನು ಸಹಿತನಾಗಿದೆ. ಆದ್ದರಿಂದ ಅಧಿದೈವ ಅಂದರೆ ಭಗವಂತನ ರೂಪ ವಿಶೇಷ ಅಂತ ಹಾಗೂ ಹೇಳ್ತಾರೆ. ಅಥವಾ ಅಧಿದೈವ ಅಂದರೆ ಲಕ್ಷ್ಮೀದೇವಿ. ಸಾಧಿದೈವ ಅಂದರೆ ಲಕ್ಷ್ಮೀದೇವಿಯಿಂದ ಸಹಿತನಾಗಿರ್ತಕ್ಕಂಥವನು ಎಂಬ ಅರ್ಥವನ್ನು ಹೇಳ್ಬೋದು. ಸಾಧಿಯಜ್ಞ ಆ ಶ್ಲೋಕದಲ್ಲಿ ಸಾಧಿಯಜ್ಞ ಅಂದರೆ ಅಧಿಯಜ್ಞದಿಂದ ಸಹಿತನಾಗಿರ್ತಕ್ಕಂತಹ ಪರಮಾತ್ಮ. ಅಧಿಯಜ್ಞ ಅಂದರೆ ಏನು? ಪ್ರತಿಯೊಂದು ಪ್ರಾಣಿಗಳಿರ್ತಕ್ಕಂತಹ ರೂಪ ವಿಶೇಷಗಳು ಅವುಗಳಿಂದ ಸಹಿತನಾಗಿರತಕ್ಕಂತಹ ಮಾಂ ನನ್ನನ್ನು ಏ ವಿದುಹು ಯಾರು ತಿಳಿಯುತ್ತಾರೋ ಅಂತ ಇಷ್ಟು ಈ ಶ್ಲೋಕದ ಅರ್ಥ ಅಂತ ಹೇಳ್ತಾ ಈ 2 ಶ್ಲೋಕಗಳ ಅರ್ಥಾನುಸಂಧಾನದೊಂದಿಗೆ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. 5ನೇ ಶ್ಲೋಕವನ್ನು ನಾಳಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.